ಹೆಸರಾದಂಥ ಅಕ್ಷರಿ ಕೋಚಿಂಗ್ ಸೆಂಟ್ರಿಗೆ ಎಲ್ಲರನ್ನು ತುಂಬಾ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇವತ್ತೇನು ನಾವು ಜೀವಕ್ರಿಯೆ ಅಡಿಯಲ್ಲಿ ಮಾನವನ ಜೀರ್ಣಾಂಗ ವ್ಯೂಹದ ಬಗ್ಗೆ ನೀವೆಲ್ಲರೂ ಕಲ್ತಾ ಹೋಗೋಣ ಸ್ನೇಹಿತರೆ. ಇವತ್ತೇನು ಇಲ್ಲಿ ನೋಡ್ತಾ ಇರ್ತಕ್ಕಂಥ ನೀವು ಡೈಗ್ರಾಮ್ ನೋಡ್ತಾ ಇದ್ರಲ್ಲ, ಇದು ಒಂದು ಮಾನವನ ಜೀರ್ಣಾಂಗ ವ್ಯೂಹದ ಚಿತ್ರ. ಈ ಒಂದು ಚಿತ್ರ ನೋಡ್ತಾ ಹೋಗ್ರಿ. ಮಾನವ ಪ್ರಥಮವಾಗಿ ತನ್ನ ಆಹಾರವನ್ನು ಸೇವಿಸ್ತಾನೆ. ಆಹಾರವನ್ನು ಸೇವಿಸಿದಾಗ ಬಾಯಿಯ ಮೂಲಕ ದೇಹದಲ್ಲಿ ಎರಡು ರೀತಿಯಾಗಿ ಕ್ರಿಯೆಗಳು ಆಗ್ತವೆ, ಒಂದು ಯಾಂತ್ರಿಕ, ಒಂದು ರಾಸಾಯನಿಕ ಕ್ರಿಯೆ ಅಂತ. ಮಾನವ ಪ್ರಥಮವಾಗಿ ಆಹಾರವನ್ನು ಸೇವನೆ ಮಾಡಿದ ನಂತರ ಅಲ್ಲಿನಿಂದ ಅದನ್ನು ಸಣ್ಣ ಸಣ್ಣ ಕಣಗಳಾಗಿ ವಿಭಜಿಸಲ್ಪಡುತ್ತಾನೆ. ತದನಂತರ ಬಾಯಿಯಲ್ಲಿ ಲಾಲಾರಸವನ್ನು ಸ್ರವಿಕೆ ಮಾಡಲಾಗ್ತದ. ಈ ರಸವು ಅಮೈಲೇಸ್ ಅನ್ನತಕ್ಕಂಥ ಕಿಣ್ವವನ್ನು ಬಿಡುಗಡೆ ಮಾಡಿ ಪಿಷ್ಟ ಎಂಬ ಸಂಕೀರ್ಣ ವಸ್ತುವನ್ನು ಸಕ್ಕರೆಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಈ ಅಮೈಲೇಸ್ ಅಂತಕ್ಕಂಥ ಕಿಣ್ವದ ಕಾರ್ಯವಾಗಿರ್ತಕ್ಕಂಥದ್ದು ಆತ್ಮೀಯ ಸ್ನೇಹಿತರೆ. ತದನಂತರ ಈ ಒಂದು ಆಹಾರ ಜೀರ್ಣವಾದ ನಂತರ ಈ ಒಂದು ಅನ್ನನಾಳದ ಮೂಲಕ ಪೆರಿಸ್ಟಾಲಿಸ್ ಚಲನೆ ಅಂತ ಹೇಳ್ತಾರೆ. ಮಾನವನ ಜೀರ್ಣಾಂಗ ಇವ ಎಷ್ಟು ಅದ್ಭುತವಾಗಿದೆಯಪ್ಪ ಅಂತಂದ್ರೆ ಈ ಒಂದು ಪೆರಿಸ್ಟಾಲ್ ಚಲನೆ ಮೂಲಕ ಜಠರವನ್ನು ಸೇರ್ತಕ್ಕಂಥದ್ದು. ಅನ್ನದ ಉಂಡೆಗಳಾಗಿ ಜಠರವನ್ನು ಸೇರ್ತದ. ಜಠರದಲ್ಲಿ ಪ್ರಮುಖ ಕಾರ್ಯಗಳು ನಡೀತೇವೆ. ಈ ಒಂದು ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಎಂಬ ಆಸಿಡ್ ಬಿಡುಗಡೆ ಆಗುತ್ತೆ, ಪೆಪ್ಸಿನ್ ಅನ್ನೋ ಕಿಣ್ವ ಇರುತ್ತೆ, ಲೋಳ ರೂಪದ ಸ್ರವಿಕೆ ಇರುತ್ತೆ. ಪ್ರಥಮವಾಗಿ ಈ ಒಂದು ಅನ್ನನಾಳದ ಮೂಲಕ ಜಠರವನ್ನು ಪ್ರವೇಶಿಸುತ್ತದೆ. ಬಿಡುಗಡೆ ಮಾಡುವ ಮೂಲಕ ನಾವು ಸೇವಿಸ್ತಕ್ಕಂಥ ಆಹಾರ, ನೀರು, ಇನ್ನಿತರ ಒಂದು ವಿಧಾನದ ಮೂಲಕ ಸೇವಿಸ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾಗಳನ್ನು ಈ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ನಿಂದ ಕೊಲ್ಲಲ್ಪಡ್ತದ. ಇದು ಒಂದು ನಮ್ಮ ದೇಹಕ್ಕೆ ಒಂದು ಅತ್ಯುತ್ತಮವಾದ ವಿಧಾನ. ತದನಂತರ ಪೆಪ್ಸಿನ್ ಅಂತಕ್ಕಂಥ ಕಿಣ್ವ. ಈ ಪೆಪ್ಸಿನ್ ಅಂತಕ್ಕಂಥ ಕಿಣ್ವ ಜಠರದಲ್ಲಿ ಏನ್ ಕಾರ್ಯ ಮಾಡ್ತದ ಅಂತಕ್ಕಂಥದ್ದು ನಿಮ್ಗೆಲ್ಲ ಕುತೂಹಲಕಾರಿಯಾಗಿರ್ಬೋದು. ಈ ಒಂದು ಪೆಪ್ಸಿನ್ ಅನ್ನೋ ಕಿಣ್ವ ಜಠರದಲ್ಲಿ ಪ್ರೋಟೀನ್ ಅಂತಕ್ಕಂಥ ಒಂದು ವಿಟಮಿನ್ ಅನ್ನು ಜೀರ್ಣಿಸ್ತಕ್ಕಂಥದ್ದು ಈ ಒಂದು ಪೆಪ್ಸಿನ್ ಅಂತಕ್ಕಂಥದ್ದು ಕಿಣ್ವದ ಕಾರ್ಯ. ತದನಂತರ ಲೋಳೆ ರೂಪದ ರಸ. ನಾವು ಮೊದಲೇ ಹೇಳಿರುವ ರೀತಿಯಾಗಿ ನಮ್ಮ ದೇಹದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಬಿಡುಗಡೆ ಆಗುತ್ತೆ ಅಂತ ಹೇಳಿದೆ ನಾನು. ನೀವ್ಯಾರು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಗೊತ್ತಿಲ್ಲ. ಸರ್, ಹೈಡ್ರೋಕ್ಲೋರಿಕ್ ಆಸಿಡ್ ಬಿಡುಗಡೆ ಆದ್ರೆ ನಮ್ಮ ಜಠರ ಸುಡಲ್ವಾ ಅಂತ ಕೇಳ್ಬೋದು. ಸುಡಲ್ಲ. ಯಾಕಪ್ಪ ಅಂತಂದ್ರೆ ಈ ಒಂದು ಮಾನವನ ಜೀರ್ಣಾಂಗ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಈ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ರಕ್ಷಿಸಲು ಈ ಒಂದು ಜಠರದ ಮೇಲ್ಮೈ ಲೋಳೆ ಅಂತ ಸ್ರವಿಕೆಯನ್ನು ಹೊಂದಿರ್ತದ. ಆದ್ದರಿಂದ ಈ ಜಠರವನ್ನು ಹೈಡ್ರೋಕ್ಲೋರಿಕ್ ಇಂದ ರಕ್ಷಿಸುವಂತದ್ದು. 5 ಮೀಟರ್ ಉದ್ದವಾಗಿದ್ದು ಈ ಒಂದು ಸಣ್ಣ ತೋಳಿನಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್, ಇನ್ನಿತರ ಒಂದು ಪ್ರೋಟೀನ್ ಅಂಶಗಳು ಇಲ್ಲಿ ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ. ನೀವು ನಾಳೆ SSLC ಎಕ್ಸಾಮ್ ಬರೆಯುವವರಿದ್ದೀರಾ, ನಾಳೆ ಕೇಳ್ಬೋದು ಪ್ರಶ್ನೆ. ಕಾರ್ಬೋಹೈಡ್ರೇಟ್, ವಿಟಮಿನ್, ಕೊಬ್ಬು ಸಂಪೂರ್ಣವಾಗಿ ಪಚನ ಹೊಂದುವ ಸ್ಥಳ ಯಾವುದಪ್ಪ ಅಂತಂದ್ರೆ ನೀವು ಹೇಳ್ಬೇಕು ಸಣ್ಣ ಕರಳು ಅಂತ. ಈ ಒಂದು ಸಣ್ಣ ಕರಳಿನಲ್ಲಿ ಕೊಬ್ಬು ಗ್ಲಿಸರಲ್ ಆಗಿ ಪರಿವರ್ತನೆ ಹೊಂದುತ್ತೆ. ಇದು ಒಂದು ನೆನಪಿರ್ಲಿ. ಅದ ನಂತರ ಜೀರ್ಣವಾದ ಆಹಾರ ಸಣ್ಣ ಕರಳಿನಿಂದ ದೊಡ್ಡ ಕರಳಿಗೆ ಹೋಗ್ತದ. ದೊಡ್ಡ ಕರಳಿನಲ್ಲಿ ಜೀರ್ಣವಾಗದ ಆಹಾರ ಮತ್ತು ನೀರಿನ ಪದಾರ್ಥಗಳನ್ನು ದೊಡ್ಡ ಕರಳು ತಾನು ಸೆಳೆದುಕೊಂಡು ಈ ಒಂದು ಸಣ್ಣ ಕರಳಲ್ಲಿ ಕಂಡು ಬರ್ತಕ್ಕಂಥ ವಿಲ್ಲೈಗಳ ಮೂಲಕ ಎಲ್ಲ ಒಂದು ರಕ್ತವನ್ನು ಹೀರಿ ಬೇಡವಾದ ವಸ್ತುಗಳನ್ನು ಗುದದ್ವಾರಕ್ಕೆ ಕಳಿಸ್ತದ. ತದನಂತರ ಕೊನೆಯದಾಗಿ ಗುದದ್ವಾರ ವಿಸರ್ಜನ ಅಂತಕ್ಕಂಥ ಕ್ರಿಯೆ ಮೂಲಕ ದೇಹಕ್ಕೆ ಬೇಡವಾದ ಅನುಪಯುಕ್ತ ವಸ್ತುವನ್ನು ದೇಹದಿಂದ ಹೊರಹಾಕುವ ಮೂಲಕ ನಮ್ಮ ಜೀರ್ಣಕ್ರಿಯೆಯು ಇಷ್ಟೊಂದು ಕಾರ್ಯ ಕೆಲಸವನ್ನು ಮಾಡ್ತದ.